ದೇವಸ್ಥಾನದಲ್ಲಿ ಮೂರ್ತಿಯನ್ನ ಕೂಡಿಸುವಂತಹ ವಿಚಾರಕ್ಕೆ ಈಗ ಗಲಾಟೆ ಆಗ್ಬಿಟ್ಟಿದೆ. ಯಾಕೆ ಹೀಗಾಯಿತು ಅಂತ ನೋಡೋಣ. ದೇವಸ್ಥಾನದಲ್ಲಿ ಮೂರ್ತಿಯನ್ನ ಕೂರಿಸುವಂಥ ವಿಚಾರಕ್ಕೆ ಗಲಾಟೆ ಆಗಿದೆ. ಎರಡು ಸಮುದಾಯಗಳ ನಡುವೆ ಕಲ್ಲು ತೂರಾಟ ನಡೆದಿದೆ. ಬಳ್ಳಾರಿ ತಾಲೂಕಿನ ಕೊಳಗಲ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಕಲ್ಲು ತೂರಾಟದಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಈಗ ಗಾಯವಾಗಿದೆ. ಘಟನೆಯಲ್ಲಿ 3 ಪೊಲೀಸರಿಗೂ ಕೂಡ ಗಾಯವಾಗಿದೆ. ಎರಡು ಗುಂಪಿನ 30ಕ್ಕೂ ಹೆಚ್ಚು ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊಳಗಲ್ ಗ್ರಾಮದ ಎರ್ರಿತಾತ ಮಠದ ಸುತ್ತ ಈಗ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ. ಎರ್ರಿತಾತ ದೇವರ ಪ್ರತಿಷ್ಠಾಪನೆಯ ಸಂಬಂಧಿಸಿದಂತೆ ಎರಡು ಗುಂಪುಗಳ ಮಧ್ಯೆ ಕೊಳಗಲ್ ಗ್ರಾಮದಲ್ಲಿ ಘರ್ಷಣೆ ನಡೆದಿರೋದು. ಬಳ್ಳಾರಿಯಲ್ಲಿ ಕೊಳಗಲ್ ಗ್ರಾಮದಲ್ಲಿ ಆಗಿರೋದಿದು. ಕಲ್ಲು ತೂರಾಟದಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ಎಲ್ಲ ದಾಖಲು ಮಾಡಿದ್ದಾರೆ. ಎರಡು ಗುಂಪಿನ ನಡುವೆ ನಡೆದಿರುವಂಥ ಗಲಾಟೆ ಇದು. ಕಾರಣ ಇಷ್ಟೇ, ಎರ್ರಿತಾತ ದೇವರ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ದೇವಸ್ಥಾನದಲ್ಲಿ ಮೂರ್ತಿಯನ್ನು ಕೂರಿಸುವಂಥ ವಿಚಾರಕ್ಕೆ ನನ್ನ ಸಹೋದ್ಯೋಗಿ ನವೀನ್ ಪರದೇಸಿಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ಎರಡು ಗುಂಪುಗಳ ನಡುವೆ ಗಲಾಟೆ ಯಾಕೆ ಆಗಬೇಕಾಗಿತ್ತು? ಮೂರ್ತಿ ಕೂರಿಸುವ ವಿಚಾರದಲ್ಲಿ ನಾನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದಾ, ಏನು ಬೇರೆ ಏನಾದರೂ ಕಾರಣ ಇದೆಯಾ? ಅರುಣ್, ಪ್ರಮುಖವಾಗಿ ಬಳ್ಳಾರಿಯ ಕೊಳಗಲ್ ಗ್ರಾಮದಲ್ಲಿ ಎರ್ರಿತಾತ ಅನ್ನುವಂಥ ಒಬ್ಬ ಪವಾಡ ಪುರುಷ ಇರ್ತಾರೆ. ಅವರು ಒಂದು ಸಮುದಾಯಕ್ಕೆ ಸೇರಿದಂಥ ಪವಾಡ ಪುರುಷ. ಹೀಗಾಗಿ ಅವರ ಒಂದು ದೇವಸ್ಥಾನವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಈ ಒಂದು ದೇವಸ್ಥಾನವನ್ನು ಕಟ್ಟಿರ್ತಾರೆ. ಅದೇ ರೀತಿಯಾಗಿ ಎರ್ರಿತಾತನ ಅನುಯಾಯಿ ಆದಂಥ ಯರ್ರಪ್ಪ ಅನ್ನುವಂತಹ ಒಬ್ಬ ಪವಾಡ ಪುರುಷ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅವರ ಮೂರ್ತಿಯನ್ನು ಈ ಒಂದು ದೇವಸ್ಥಾನದಲ್ಲಿ ಕೂರಿಸೋದಕ್ಕೆ ಒಂದು ಸಮುದಾಯದವರು ಮುಂದಾಗ್ತಾರೆ. ಹೀಗಾಗಿ ಈ ಒಂದು ಕಳೆದ ಒಂದು ತಿಂಗಳ ಹಿಂದೆ ಯರ್ರಪ್ಪ ಸ್ವಾಮಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿರ್ತಾರೆ. ಆಗಲೂ ಕೂಡ ದೇವಸ್ಥಾನ ಮತ್ತು ಎರಡು ಸಮುದಾಯಗಳ ಮಧ್ಯೆ ಸಾಕಷ್ಟು ಗಲಾಟೆ ಕೂಡ ಆಗಿರುತ್ತೆ. ಆಗ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ನ್ಯಾಯಾಲಯದ ಆದೇಶದಂತೆ ಆ ಮೂರ್ತಿಯನ್ನ ತೆರವು ಮಾಡಿರ್ತಾರೆ. ಅದಾದ ಬಳಿಕ ನಿನ್ನೆ ಎರಡು ಸಮುದಾಯದ ಮುಖಂಡರೆಲ್ಲರೂ ಸೇರಿಕೊಂಡು ಒಂದು ಸುತ್ತಿನ ಮಾತುಕತೆಯನ್ನ ಮಾಡಿ ಮತ್ತೆ ದೇವಸ್ಥಾನದಲ್ಲಿ ಯರ್ರಪ್ಪನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತಹ ಹಠಕ್ಕೆ ಬೀಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಇಬ್ಬರನ್ನು ಸಮಾಧಾನವನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ಎರಡು ಸಮುದಾಯದ ನಾಯಕರ ಮಧ್ಯೆ ವಾಗ್ವಾದ ಏರ್ಪಡುತ್ತೆ. ವಾಗ್ವಾದ ಅತಿರೇಕಕ್ಕೆ ತಿರುಗಿ ಗುಂಪು ಘರ್ಷಣೆಯೂ ಕೂಡ ಆಗುತ್ತೆ, ಕಲ್ಲು ತೂರಾಟವೂ ಕೂಡ ಆಗುತ್ತೆ. ಒಂದು ಸಮುದಾಯದ ಜನರನ್ನ ಹತ್ತಿಕ್ಕುವ ಸಲುವಾಗಿ ಇನ್ನೊಂದು ಸಮುದಾಯದ ಜನರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನ ಇಲ್ಲಿರ್ತಕ್ಕಂಥ ಸ್ಥಳೀಯರು ಮಾಡ್ತಿರುವಂಥದ್ದು. ಹೀಗಾಗಿ ಈ ಒಂದು ಗಲಾಟೆಗೆ ಎರಡು ಸಮುದಾಯದ ಪ್ರತಿಷ್ಠೆಗೆ ಬಿದ್ದಂತೆ ಕಾಣುತ್ತೆ. ಹೀಗಾಗಿ ಈ ಎರಡು ಸಮುದಾಯವನ್ನ ಸ್ಥಿರಗೊಳಿಸುವ ಸಲುವಾಗಿ ಈಗಾಗಲೇ 144 ಸೆಕ್ಷನ್ ಅನ್ನ ಈ ಗ್ರಾಮದಲ್ಲಿ ಹಾಕಿರುವಂಥದ್ದು. ಅದೇ ರೀತಿಯಾಗಿ ಪೊಲೀಸರು ಕೂಡ ಈಗಲೂ ಕೂಡ ಗ್ರಾಮದಲ್ಲಿ ಸುಸ್ತುವರೆದು ಯಾರನ್ನೂ ಕೂಡ ಮನೆಯಿಂದ ಆಚೆ ಬರದಂತೆ ನೋಡ್ಕೊಳ್ಳಾಗ್ತಿರುವಂಥದ್ದು. ನಂತರ ಎರಡು ಸಮುದಾಯದ ಜನರನ್ನ, ಅಂದ್ರೆ ಗಲಾಟೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂಥವ್ರಿಗೆ ಯಾರಿಗೂ ಕೂಡ ಊರಿಗೆ ಪ್ರವೇಶ ಮಾಡದಂತೆ ಮತ್ತೆ ಈ ರೀತಿಯಾದಂತಹ ಘಟನೆ ಮರುಕಳಿಸದಂತೆ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಗ್ರಾಮದಲ್ಲಿ 144 ಸೆಕ್ಷನ್ ಅನ್ನ ಹಾಕಿರುವಂಥದ್ದು. ನಂತರ ಚುನಾವಣೆ ಹೊತ್ತಿನಲ್ಲಿ ಈ ರೀತಿಯಾದಂತಹ ಗಲಾಟೆ ಆಗಿದ್ದೆ ಅದರಲ್ಲಿ ಸಾಕಷ್ಟು ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ ಅನ್ನುವಂಥ ಉದ್ದೇಶದಿಂದಾಗಿ ಗ್ರಾಮದಲ್ಲಿ ಶಾಂತಿಯನ್ನ ನೆಲೆಸುವ ಸಲುವಾಗಿ ಪೊಲೀಸರು ಸಾಕಷ್ಟು ಹರಸಾಹಸವನ್ನು ಪಟ್ಟು ಈಗ ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸಿದ್ದಾರೆ. ಅರುಣ್. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.